ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಇವತ್ತು ಶುಕ್ರವಾರದ ವ್ಲಾಗು ಪೂಜೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಹೂವು ಎಲ್ಲ ಇಕ್ಕಿ ದೇವ್ರ ಸಾಮಾನು ಉಜ್ಜಿಲ್ಲ. ಮೊನ್ನೆ ವಾರನೇ ಉಜ್ಜಿದ್ದಿದ್ದು ಸೋಮವಾರ, ಅದಕ್ಕೋಸ್ಕರ ದೇವ್ರ ಸಾಮಾನು ಏನು ಉಜ್ಜಿಲ್ಲ. ಹೂವು ಎಲ್ಲ ಜೋಡಿಸ್ಕೊಂಡು ಸೊಪ್ಪು ಬಂದಿತ್ತು, ಸೊಪ್ಪು ಹೂವು ಎಲ್ಲ ಎತ್ಕೊಬಂದಿದ್ರು. ತುಂಬ ಚೆನ್ನಾಗಿತ್ತು, ಸೊಪ್ಪು ಅಷ್ಟೇ ತುಂಬ ಚೆನ್ನಾಗಿತ್ತು. ಹೂವನೂ ಅಲ್ಲೇ ತಗೊಂಡೆ. ಹೂವು ಎಲ್ಲ ಇಕ್ಕೊಂಡು ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಶುಕ್ರವಾರ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಆಯಿತು. ಮಧ್ಯಾಹ್ನಕ್ಕೆ ಇವತ್ತು ಬೇರೆ ಸಿಲಿಂಡ್ರ್ ಬೇರೆ ಖಾಲಿಯಾಗಿತ್ತು. ಇವತ್ತಂದರೆ ರಾತ್ರಿಯೇ ಖಾಲಿಯಾಗಿತ್ತು. ರಾತ್ರಿ ಖಾಲಿಯಾಗಿದ್ದರಿಂದ ರಾತ್ರಿ ಏನೋ ಅಡುಗೆ ಆದಮೇಲೆ ಖಾಲಿ ಆಯಿತು. ಆಮೇಲೆ ಅದಕ್ಕೆ ಇವತ್ತು ಬೆಳಗ್ಗೆ ನಮ್ಮ ಯಜಮಾನ್ರು ಹೋಟ್ಲಿಂದ ತಂದಿದ್ದರು. ಮಕ್ಕಳಿಗೆ ದೋಸೆ ತಂದಿದ್ದರು, ನನಗೆ ಅನ್ನ ಸಾಂಬಾರು. ಆಮೇಲೆ ನಮ್ಮ ಯಜಮಾನ್ರಿಗೆ ಚಿತ್ರಾನ್ನ ತಂದ್ಕೊಂಡಿದ್ರು. ಅನ್ನ ಸಾಂಬಾರು ಏನಕ್ಕೆ ಅಂದರೆ ಮಧ್ಯಾಹ್ನ ಲೇಟ್ ಆಯಿತು, 11:30 12 ಗಂಟೆ ಆಗಿತ್ತು. ಅವ್ರು ಟಿಫನ್ ತರೋಷ್ಟೊತ್ತಿಗೆ. ಸಿಲಿಂಡ್ರ್ ಬರುತ್ತೆ 10:30 ಅಂದರು, ಆದರೆ ಲೇಟ್ ಆಯಿತು. ಅದಕ್ಕೋಸ್ಕರ ಊಟನೇ ತಂದ್ಬಿಡಿ ನನಗೆ ಅಂದ್ಬಿಟ್ಟು ನಾನು ಅನ್ನ ಸಾಂಬಾರು ತರಿಸ್ಕೊಂಡೆ. ಆದರೆ ಮಕ್ಕಳಿಗೆ ಮಾತ್ರ ಅವರು ಬೆಳಗ್ಗೆ ದೋಸೆ ಅವ್ರಿಗೆ ದೋಸೆ ತಂದುಕೊಟ್ರು. ಮಧ್ಯಾಹ್ನಕ್ಕೆ ಮಾತ್ರ ಇನ್ನು ಸಿಲಿಂಡ್ರ್ ಬರುತ್ತೆ. ಬಂದಮೇಲೆ ಮಧ್ಯಾಹ್ನ ಏನಾನ ಸಾರು ಮಾಡಬೇಕು. ಸೊಪ್ಪೆಲ್ಲ ತರಿಸ್ಕೊಂಡು ಬಿಡಿಸಿಕ್ಕಿದ್ದೀನಿ. ಪೂಜೆ ಎಲ್ಲ ಆಯಿತು. ಬೆಳಗ್ಗೆ ಸಿಲಿಂಡ್ರ್ ಖಾಲಿ ಆಗಿತ್ತು, ರಾತ್ರಿ ಖಾಲಿ ಆಗಿತ್ತು ಸಿಲಿಂಡ್ರು. ಬೆಳಗ್ಗೆ ನಾಷ್ಟ ಏನು ಮಾಡಿರಲಿಲ್ಲ, ಹೋಟ್ಲಿಂದ ತಂದು ತಿಂದಿದ್ದೆ. ಮಕ್ಕಳಿಗೆ ದೋಸೆ ತಂದು ಕೊಟ್ಟಿದ್ರು, ನಾವು ಅನ್ನ ಸಾಂಬಾರು ತಂದ್ಕೊಂಡು ತಿಂದ್ರಿ. ಅದಕ್ಕೆ ಇವಾಗ ಅನ್ನ ಸಾಂಬಾರು ಮಾಡೋಣ ಅಂತ ಸೊಪ್ಪು ತಗೊಂಡಿದ್ದೆ. ಬೆಳಗ್ಗೆ ಮನೆ ಹತ್ರನೇ ಬಂದಿತ್ತು. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಫ್ರೆಶ್ ಆಗಿತ್ತು. ತೋಟದಲ್ಲಿ ಅವಾಗ ತಾನೇ ಕಿತ್ಕೊಬಂದಂಗಿತ್ತು. ಇದು ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟಿಯಾಗಿರುತ್ತೆ. ಅದೊಂಥರ ಬೇರೆ ಟೇಸ್ಟು. ಒಂದು ಕಟ್ ತಗೊಂಡೆ. ಟೊಮಟೊ ಬಾತ್ಗೆ ಪಲಾವ್ಗೆ ಎಲ್ಲ ಹಾಕಿದ್ರೆ ಮೆಂತ್ಯ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸೊಪ್ಪು ಸಾರು ಏನು ನಿಮ್ಮ ಮನೆಗೆ ಯಾವಾಗೂ ಸೊಪ್ಪು ಸಾರು ಅಂದ್ಕೊಬೇಡ್ರಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಸೊಪ್ಪು ಸಾರು ತಿನ್ನೋದು ಜಾಸ್ತಿ. ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಸೊಪ್ಪು ಸಾರು ಅಂದರೆ. ನಾನಿವಾಗ ಸೊಪ್ಪೆಲ್ಲ 2-3 ಸಾರಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮಟ, ಇದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪೌಡ್ರು, ಸ್ವಲ್ಪ ಬೇಳೆಕಾಳು ಹಾಕಿ ಇವಾಗ ಸಾಂಬಾರು ಕಿಕ್ಕೋಣ ಬನ್ನಿ ಫ್ರೆಂಡ್ಸ್. ಎಲ್ಲ ಹಾಕಿ 1-2 ವಿಸಿಲ್ ಕಿಕ್ಕಿದ್ರೆ ನುಣ್ಣಗೆ ಬೆಂದೋಗುತ್ತೆ. ಬೇಳೆಕಾಳೆಲ್ಲ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸೊಪ್ಪು ಇದೆಲ್ಲ ಹಾಕಿ 2 ವಿಸಿಲ್ ಆದರೆ ಸಾಕು, ಬೆಂದೋಗುತ್ತೆ. ಎರಡು ವಿಸಿಲ್ ಹಾಕ್ಸ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಮುಗೀತು ಸಾಂಬಾರು. ಅನ್ನ ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ. ಚಿಕ್ಕ ಕುಕ್ಕರಲ್ಲಿ ಇಕ್ಕಿದ್ದೀನಿ. ಅನ್ನ ಆಗೈತೆ ನೋಡಿ. ತುಂಬ ಹೆಲ್ಪ್ ಆಯಿತು ಫ್ರೆಂಡ್ಸ್ ಕುಕ್ಕರೆಲ್ಲ ಆರ್ಡ್ರ್ ಮಾಡಿದ್ದಕ್ಕೆ. ಕುಕ್ಕರಲ್ಲಾದರೆ ಬೇಗ ಅಡುಗೆ ಆಗುತ್ತೆ ಮತ್ತು ಗ್ಯಾಸು ಸೇವ್ ಆಗುತ್ತೆ. ಇವಾಗ ಅರ್ಧ ಗಂಟೆಯಲ್ಲಿ ಅಡುಗೆ ಆಗುತ್ತೆ. ಈ ಥರ ಸೊಪ್ಪು ಸಾರು ಮತ್ತು ಚಿತ್ರಾನ್ನ ಎಲ್ಲ ಮಾಡಬೇಕು ಅಂದರೆ ಅನ್ನ ಒಂದಾದರೆ ಸೊಪ್ಪು ಸಾರು ಆದರೆ ಮಾಡೋದು ತುಂಬ ಈಸಿ. ಎಲ್ಲ ಬಿಡಿಸ್ಕೊಳೋದು 1-2 ವಿಸಿಲ್ಗೆ ಇಕ್ಕಿದ್ರೆ ಮುಗೀತು. ಓಕೆ ಫ್ರೆಂಡ್ಸ್, ಇದೆಲ್ಲ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಹಾಗೆ ಕಲ್ಲುಪ್ಪು, ಪುಡಿಯುಪ್ಪು ಇದು ಡಬ್ಬ ಎಲ್ಲ ಖಾಲಿಯಾಗಿತ್ತು. ಕಲ್ಲುಪ್ಪು, ಪುಡಿಯುಪ್ಪು ಎಲ್ಲ ಫುಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅರ್ಧ ಹಾಕಿ ಇಕ್ಬಿಟ್ಟು ಅರ್ಧ ಹಂಗೆ ಎತ್ತಿಕ್ಕಿದ್ದೆ. ಅಂದು ಕಲ್ಲುಪ್ಪು, ಪುಡಿಯುಪ್ಪು ನಾನು 2 ತಂದ್ಕೊತೀನಿ. ಯಾಕಂದರೆ ಚಿತ್ರಾನ್ನಕ್ಕೆ, ಟೊಮಟೊ ಗೊಜ್ಜಿಗೆ ಈ ಥರ ಪುಡಿಯುಪ್ಪು ಹಾಕಿದ್ರೇ ಚೆನ್ನಾಗಿರುತ್ತೆ. ಚಿತ್ರಾನ್ನಕ್ಕೆಲ್ಲ ಕಲ್ಲುಪ್ಪು ಹಾಕಿದ್ರೆ ಕಲ್ಲೇ ಕಾಣಿಸುತ್ತೆ. ಅದಕ್ಕೋಸ್ಕರ ತಿಂಡಿಗಳಿಗೆಲ್ಲ, ಚಿತ್ರಾನ್ನಕ್ಕೆ, ಪುಳಿಯೋಗರೆಗೆ ಈ ಥರ ಎಲ್ಲಕ್ಕೆಲ್ಲನೂ ಪುಡಿಯುಪ್ಪು ಯೂಸ್ ಮಾಡ್ತೀನಿ. ಅದಕ್ಕೆ 2 ತರಿಸ್ಕೊತೀನಿ. ನೋಡಿ ಇದನ್ನೆಲ್ಲ ಫುಲ್ ಮಾಡಿಕೊಂಡು ಇದನ್ನೆಲ್ಲ ಇನ್ನೊಂದು ಫ್ರೆಂಡ್ಸ್ ಉಪ್ಪಾಗಲಿ
ಖಾಲಿ ಆಗೋಕ್ಕೆ ಮುಂಚೆನೇ ಫಸ್ಟೇ ಮನೆಯಲ್ಲಿ ಎಕ್ಸ್ಟ್ರಾ ಇರಬೇಕು. ಉಪ್ಪು ಮನೆಯಲ್ಲಿ ಫುಲ್ಲು ಖಾಲಿ ಯಾವತ್ತೂ ಆಗಬಾರ್ದು. ಉಪ್ಪು ಆಗಲಿ, ಅರಿಶಿನ ಆಗಲಿ, ಹುಣಸೆಹಣ್ಣಾಗಲಿ ಇವೆಲ್ಲನೂ ಅಷ್ಟೇ ಮನೆಯಲ್ಲಿ ಸ್ಟಾಕ್ ಇರಬೇಕು. ಎಲ್ಲನೂ ಅಂದರೆ ಈ ಉಪ್ಪು ಮಾತ್ರನೇ ಅಲ್ಲ, ಎಲ್ಲ ಅಷ್ಟೂ ನಮ್ಮ ಸಂಸಾರಕ್ಕೆ ನಾವು ಬೇಳೆಕಾಳು ಏನು ಯೂಸ್ ಮಾಡ್ತೀರೋ ಅವೆಲ್ಲನೂ ಅಷ್ಟೇ ಡಬ್ಬಗಳು ಖಾಲಿ ಆಗಬಾರ್ದು ಅಂತಾರೆ, ದೊಡ್ಡವ್ರು ಹೇಳ್ತಾರೆ. ಆದರೆ ನಾನು ಉಪ್ಪು ಮಾತ್ರ ಯಾವಾಗೂ ಸ್ಟಾಕ್ ಇಟ್ಕೊತೀನಿ. ಇವಾಗ ಖಾಲಿ ಆಯಿತು, ಪ್ಯಾಕೆಟ್ ಖಾಲಿ ಆದಮೇಲೆ ಇನ್ನೊಂದು ಪ್ಯಾಕೆಟು ನಾನು ಮತ್ತೆ ಇವಾಗ ತರಿಸ್ಕೊಂಡು ಇಟ್ಕೊತೀನಿ. ಉಪ್ಪು ಮಾತ್ರ ಯಾವತ್ತೂ ಸ್ಟಾಕ್ ಇರಬೇಕು. ನೋಡಿ ಎಲ್ಲ ಫುಲ್ ಮಾಡಿಕೊಂಡು ಇಟ್ಕೊಂಡೆ. ಆದರೆ ನಾನು ಉಪ್ಪು ಜಾರ್ ಮಾತ್ರ ತಗೊಬೇಕು ಅಂದ್ಕೊಂಡಿದ್ದೀನಿ, ತಗೋಬೇಕು. ಫ್ರೆಂಡ್ಸ್, ಸೊಪ್ಪು ಅನ್ನ ರೆಡಿ ಆಯಿತು. ಮಕ್ಕಳೆಲ್ಲ ತಿನ್ಬಿಟ್ಟು ಮತ್ತೆ ಆಟಾಡೋಕ್ಕೆ ಹೋದರು. ಮುದ್ದೆ ರಾತ್ರಿಗೆ ಮಾಡ್ತೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಎಲ್ಲ ಸೊಪ್ಪಲ್ಲೂ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಸ್ಸಾರಿಗೂ ಅಷ್ಟೇ, ಬೆನ್ನು ಸೊಪ್ಪಲ್ಲಿ, ಅರಿವೆ ಸೊಪ್ಪಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಅದೊಂಥರ ಟೇಸ್ಟ್. ಓಕೆ ಫ್ರೆಂಡ್ಸ್, ಇವಾಗ ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಸಾಯಂಕಾಲ 7 ಗಂಟೆ ಆಗಿದೆ. ಪೂಜೆ ಎಲ್ಲ ಆಯಿತು. ಸಾಯಂಕಾಲ ದೀಪ ಹಚ್ಚಿ ಕಡ್ಡಿ ಹಚ್ಚಿದ್ದೆ ಎಲ್ಲ ಆಯಿತು. ಫ್ರೆಂಡ್ಸ್, ಈ ವಾತಾವರಣಕ್ಕೆ ತುಂಬ ಚಳಿ, ಗಾಳಿ, ಎಷ್ಟು ಚಳಿ ಅಂದರೆ ಈ ನಡುವೆ ಬಿಸಿಲೇ ಬರ್ತಾಯಿಲ್ಲ. ತುಂಬ ಅಂದರೆ ತುಂಬ ಚಳಿ. ಬಿಸಿಲಿಗೆ ಆಚೆ ಹೋಗೋಕ್ಕೆ ಭಯ ಆಗುತ್ತೆ, ಎಷ್ಟೊಂದು ಚಳಿ. ಆದರೆ ನಮ್ಮ ಮಕ್ಕಳು ಮಾತ್ರ ಹೆಂಗೆ ಆಚೆ ಆಟ ಆಡ್ತಾರೋ ಗೊತ್ತಿಲ್ಲ. ಇವಾಗೂ ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾರೆ, ಅಂದರೆ ನಮ್ಮ ಅತ್ತೆಯವ್ರ ಮನೆಗೆ. ಇವತ್ತು ಶುಕ್ರವಾರ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ಬರ್ತಾರೆ. ಓಕೆ ಫ್ರೆಂಡ್ಸ್, ಇವಾಗ ರಾತ್ರಿಗೆ ಸೊಪ್ಪು ಸಾರು ಇದೆ, ಮುದ್ದೆ ಮಾಡಬೇಕು. ಇವರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ಬಂದಮೇಲೆ ಮಾಡ್ತೀನಿ. ರಾತ್ರಿ ಫ್ರೆಂಡ್ಸ್, ಇವಾಗ ನೋಡಿ ಇವರು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾರೆ. ನಮ್ಮ ಅತ್ತೆ ಕರ್ಕೊಂಡೋಗಿದ್ರಂತೆ. ಅಂದರೆ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರಸಾದ ಎಲ್ಲ. ಇವತ್ತು ಮನೆಗೆ ತಗೊಬಂದಿದ್ದಾರೆ, ನನಗೆ ಅವ್ರ ಅಪ್ಪಗೆ ಅಂತ ತಗೊಬಂದಿದ್ದಾರೆ. ಅದನ್ನೇ ಅವರು ತಿಂತಾಯಿದ್ದಾರೆ. ನಾನು ನನಗೆ ನಮ್ಮ ಯಜಮಾನ್ರಿಗೆ ಮುದ್ದೆ ಮಾಡಿಕೊಂಡೆ. ಮಧ್ಯಾಹ್ನ ಮಾಡಿರೋ ಅನ್ನ ಇತ್ತು, ನಾನು ಅದೇ ಸೊಪ್ಪು ಸಾರಿಗೆ ಮುದ್ದೆ ಮಾಡಿಕೊಂಡೆ. ನೋಡಿ, ನನ್ನ ಮಗಳು ಚಿಕ್ಕವಳಂತೂ ನೋಡಿ ಟಿ ವಿ ಇಲ್ದಿರೇ ಊಟ ತಿನ್ನಲ್ಲ, ಟಿ ವಿ ಹಾಕ್ಕೊಂಡು ಊಟ ತಿಂತಾಯಿದ್ದಾರೆ ಅವರು. ಓಕೆ ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡ್ತೀರಾ, ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಚಿಕ್ಕವಳು ಮಾತ್ರ ತೀಟೆ ಮಾಡ್ತಾ ಇರ್ತಾಳೆ, ಗಲಾಟೆ ಮಾಡ್ತಾ ಇರ್ತಾಳೆ, ಆ್ಯಕ್ಷನ್ ಮಾಡ್ತಾ ಇರ್ತಾಳೆ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.